ಮಕ್ಳಿಗೋಸ್ಕರ ತೊಗೊಂಡು ಬಂದಿರೋದು ಸರ್. ಎಷ್ಟು ಅವರು ಕಷ್ಟಪಡ್ತಾ ಇದ್ದಾರೆ, ಅವ್ರ ಫ್ಯೂಚರ್ಗೆ ಅವ್ರು ಮಾಡ್ತಾ ಇರೋದು, ನಾವು ಸಪೋರ್ಟ್ ಮಾಡಬೇಕಲ್ವಾ, ಅದಕ್ಕೆ ಸರ್. ಇದು ಪಾವ್ ಭಾಜಿ ಸರ್, ಬ್ರೆಡ್ಡು, ಅದು ಪಾವ್ ಭಾಜಿ ಸರ್. ಅದು ಸರ್ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ನನ್ನ ಮಗ PU ಓದ್ತಾ ಇದ್ದಾನೆ ಜೈನ್ ಕಾಲೇಜಲ್ಲಿ. ಆ ಬಗ್ಗೆ ಇವಾಗ ಫ್ಯೂಚರ್ ನಮ್ಮ ಮಕ್ಕಳದು ಇದೆ, ಬರೀ ಈ ಮಕ್ಕಳದಿಲ್ಲ, ನಮ್ಮ ಮಕ್ಕಳದು ಫ್ಯೂಚರ್ ಇದೆ. ನಾವು ಒಂದು ಸರ್ತಿ ಫ್ಯೂಚರಲ್ಲಿ ಪಾಸ್ಟಲ್ಲಿ ನಾವು ಸ್ಟೂಡೆಂಟ್ಸ್ ಇದ್ವಿ. ಆ ಪ್ರಕಾರ ಇವಾಗ ಎಲ್ಲರಿಗೂ ಒಟ್ಟು ಸಿಗುತ್ತೆ. ಒಬ್ರ ಹತ್ರ ಕಾಸು ಇರುತ್ತೆ, ಒಬ್ರ ಹತ್ರ ಕಾಸು ಇರಲ್ಲ. ಇವಾಗ ನಾವು ಸಂಪಾದನೆ ಮಾಡ್ತಾಯಿದ್ವಿ, ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ನಾವು ಮಾಡ್ತಾಯಿದ್ವಿ. ಎಲ್ಲ ಅವ್ರದ್ದೇ, ನಾವು ಹಿಂದೆ ಇರೋದು ಅಷ್ಟೇ ಬ್ಯಾಕಪ್. ನಮ್ಮ ಅವ್ರದ್ದು 2 ಪಾರ್ಲರ್ ಇದೆ, ಕ್ಲೋಸ್ ಮಾಡ್ಕೊಂಡು ಬಂದಿರೋದು ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಅಷ್ಟೇ, ಬೇರೆ ಏನೂ ಇಲ್ಲ ಸರ್. ದುಡಿಮೆ ನಾಳೆನೂ ಮಾಡ್ಕೋಬೋದು, ನಾಳಿದ್ದು ಮಾಡ್ಕೋಬೋದು. ಆದರೆ ಈ ಥರ ಸಪೋರ್ಟು ತಿರ್ಗಾ ಮಾಡೋಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ. ಇಲ್ಲ ಮಾಡ್ಕೊಂಡು ಏನಾದರೂ ನಾವು ಹೋಗೋಣ, ನಮ್ಮ ಕೈಯಲ್ಲಿ ನಮಗೂ ಹೊಟ್ಟೆ ಹಸಿಯತ್ತಲ್ಲ, ನಾವು 2 ದಿವಸ ಇದ್ವಿ, ನಮಗೂ ಹೊಟ್ಟೆ ಹಸಿಯುತ್ತೆ, ಪೇ ಮಾಡಬೇಕಿಲ್ಲಿ ತಿನ್ನಬೇಕಂದ್ರೆ ಬೆಸ್ಟು ನಾವು ಹೆಲ್ಪ್ ಮಾಡೋಣ. ನಾವು ಮನೆಯಿಂದ ಊಟ ಮಾಡ್ಕೊಂಡು ಬಂದ್ವಿ, ಇಲ್ಲಿ ಹೆಲ್ಪ್ ಮಾಡ್ತಾ ಇರೋದಷ್ಟೇ. ಖುಷಿ ಆಗುತ್ತೆ ಸರ್, ಅದಕ್ಕೋಸ್ಕರನೇ ಈ ಖುಷಿನೇ ಬೇಕಾಗಿರೋದು. ಕಾಸು ಬಿಡಿ ನಾಳೆನೂ ಸಂಪಾದನೆ ಮಾಡ್ಕೋಬೋದು, ಆದರೆ ಸ್ಮೈಲ್ ಇರುತ್ತಲ್ಲ, ಬ್ಲೆಸ್ಸಿಂಗ್ಸ್ ಇರುತ್ತಲ್ಲ, ಅದು ಸಂಪಾದನೆ ಮಾಡೋಕ್ಕಾಗಲ್ಲ. ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಏನು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಏನು ನೀಟ್ ಅವಾಂತರದ ವಿರುದ್ಧವಾಗಿ ಸಿಡಿದಿದ್ದಾರೆ, ಅದರ ಈ ಒಂದು ಏನು ವಿದ್ಯಾರ್ಥಿಗಳ ಪರವಾಗಿ ಒಂದು ದಂಪತಿ ಇಲ್ಲಿ ಬಂದು ತಾವು ದುಡಿದಂಥ ಸ್ವಂತ ದುಡಿಮೆಯ ಒಂದಿಷ್ಟು ಹಣವನ್ನು ವಿದ್ಯಾರ್ಥಿಗಳು ಹಸಿವಿನಿಂದ ಬಳಲಬಾರ್ದು ಅಂತ ಒಂದು ಮಹತ್ವದ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಆ ಒಂದು ದಂಪತಿಯನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ರಿಜ್ವಾನ, ನೀಲ್ಸಂದ್ರದಿಂದ ಬಂದಿರೋದು. ಯಾರ್ಯಾರು ಬಂದಿದ್ದಾರೆ? ಮೀ ಆ್ಯಂಡ್ ಮೈ ಹಸ್ಬೆಂಡ್ ನಾನು. ಏನು ಮೇಡಮ್ ಏನು ಮಾಡ್ತಾ ಇದ್ದಾರೆ? ಇಲ್ಲ, ಮಕ್ಳಿಗೋಸ್ಕರ ತೊಗೊಂಡು ಬಂದಿರೋದು ಸರ್. ಎಷ್ಟು ಅವರು ಕಷ್ಟಪಡ್ತಾ ಇದ್ದಾರೆ, ಅವ್ರ ಫ್ಯೂಚರ್ಗೆ ಅವ್ರು ಮಾಡ್ತಾ ಇರೋದು, ನಾವು ಸಪೋರ್ಟ್ ಮಾಡಬೇಕಲ್ವಾ, ಅದಕ್ಕೆ ಸರ್. ನೀವೇನು ಕೆಲಸ ಮಾಡ್ತೀರಿ? ನಂದು ಸಲೂನ್ ಇದೆ ಸರ್, ನೀಲ್ಸಂದ್ರನಲ್ಲಿ ಬ್ಯೂಟಿ ಸಲೂನ್ ಇದೆ. ಏನೇನು ತಂದಿದ್ದೀರಿ ಮೇಡಮ್? ಇದು ಪಾವ್ ಭಾಜಿ ಸರ್, ಬ್ರೆಡ್ಡು, ಅದು ಪಾವ್ ಭಾಜಿ ಸರ್. ಅದು ಇದೆ ಸರ್, 300 ಅವರು ತಿನ್ಬೋದು. ಯಾವಾಗ ಬಂದು ಮೇಡಮ್ ಈ ಕಾನ್ಸೆಪ್ಟ್ ನಿಮಗೆ? ಆ ಥರನೇ ಸರ್, ಆ ಥರ ಏನು ಯೋಚನೆ ಮಾಡಿಲ್ಲ, ಜಸ್ಟ್ ಆ ಥರ ಫೀಲ್ ಆಯಿತು ತೊಗೊಂಡು ಬರೋಕ್ಕೆ ಅಷ್ಟೇ. ವಿದ್ಯಾರ್ಥಿಗಳು ರೋಡಲ್ಲಿದ್ದಾರೆ. ಹಾಂ, ಅದಕ್ಕೆ ಸರ್. ಹಾಂ, ಸಪೋರ್ಟ್ ಮಾಡೋಕ್ಕೆ ಸರ್, ಜಸ್ಟ್ ಸಪೋರ್ಟ್ ಮಾಡೋಕ್ಕೆ. ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ನಾವು ಬಂದಿರೋದು. ಶ್ರೀಮತಿ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ರೋಡಲ್ಲಿದ್ದಾರೆ, ಅವರು ಹಸಿವಿಂದ ಇರಬಾರ್ದು. ಯಾವಾಗ ಬಂತಾರೆ ಈ ಕಾನ್ಸೆಪ್ಟ್? ಸರ್ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ನನ್ನ ಮಗ PU ಓದ್ತಾ ಇದ್ದಾನೆ ಜೈನ್ ಕಾಲೇಜಲ್ಲಿ. ಆ ಬಗ್ಗೆ ಇವಾಗ ಫ್ಯೂಚರ್ ನಮ್ಮ ಮಕ್ಕಳದು ಇದೆ, ಬರೀ ಈ ಮಕ್ಕಳದಿಲ್ಲ, ನಮ್ಮ ಮಕ್ಕಳದು ಫ್ಯೂಚರ್ ಇದೆ. ನಾವು ಒಂದು ಸರ್ತಿ ಫ್ಯೂಚರಲ್ಲಿ ಪಾಸ್ಟಲ್ಲಿ ನಾವು ಸ್ಟೂಡೆಂಟ್ಸ್ ಇದ್ವಿ. ಆ ಪ್ರಕಾರ ಇವಾಗ ಎಲ್ಲರಿಗೂ ಒಟ್ಟು ಸಿಗುತ್ತೆ. ಒಬ್ರ ಹತ್ರ ಕಾಸು ಇರುತ್ತೆ, ಒಬ್ರ ಹತ್ರ ಕಾಸು ಇರಲ್ಲ. ಇವಾಗ ನಾವು ಸಂಪಾದನೆ ಮಾಡ್ತಾಯಿದ್ವಿ, ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ನಾವು ಮಾಡ್ತಾಯಿದ್ವಿ ಅಷ್ಟೇ. ಇಲ್ಲ ಸರ್, ಅವ್ರಿಗೆ ಎಲ್ಲ ಅವ್ರದ್ದೇ, ನಾವು ಹಿಂದೆ ಇರೋದು ಅಷ್ಟೇ ಬ್ಯಾಕಪ್. ನಮ್ಮ ಅವ್ರದ್ದು 2 ಪಾರ್ಲರ್ ಇದೆ, ಕ್ಲೋಸ್ ಮಾಡ್ಕೊಂಡು ಬಂದಿರೋದು ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಅಷ್ಟೇ, ಬೇರೆ ಏನೂ ಇಲ್ಲ. ಹೌದು ಸರ್. ಸರ್ ದುಡಿಮೆ ನಾಳೆನೂ ಮಾಡ್ಕೋಬೋದು, ನಾಳಿದ್ದು ಮಾಡ್ಕೋಬೋದು. ಆದರೆ ಈ ಥರ ಸಪೋರ್ಟು ತಿರ್ಗಾ ಮಾಡೋಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ, ಕರೆಕ್ಟ್ ಅಲ್ಲ. ಅದಕ್ಕೋಸ್ಕರ ಎಷ್ಟು ನಮ್ಮ ಕೈಯಲ್ಲಿ ಆಗುತ್ತೆ ಅಷ್ಟು ಮಾಡ್ಬಿಡೋಣ ಅಂದ್ಬಿಡು. ನಾಳೆ ಏನಾಗತ್ತೆ ಗೊತ್ತಿಲ್ಲ, ನಾವು ಇರ್ತೀರೋ ಇಲ್ವೋ, ಆದರೆ ಮಾತು ಇದ್ಬಿಡತ್ತೆ ಅಷ್ಟೇ. ಗೊತ್ತಿಲ್ಲ ಸರ್, ನಾವು ಫಸ್ಟ್ ಡೇಯಿಂದ ಬರ್ತಾಯಿದ್ದೀವಿ ಇಲ್ಲಿ. ಫಸ್ಟ್ ಡೇ ಬಂದ್ವಿ, ಸೆಕೆಂಡ್ ಡೇ ಬಂದ್ವಿ, ಥರ್ಡ್ ಡೇ ಬಂದ್ವಿ. ಇವತ್ತು ಬರೋವಾಗ ಇಲ್ಲ ಮಾಡ್ಕೊಂಡು ಏನಾದರೂ ನಾವು ಹೋಗೋಣ, ನಮ್ಮ ಕೈಯಲ್ಲಿ ನಮಗೂ ಹೊಟ್ಟೆ ಹಸಿಯತ್ತಲ್ಲ, ನಾವು 2 ದಿವಸ ಇದ್ವಿ, ನಮಗೂ ಹೊಟ್ಟೆ ಹಸಿಯುತ್ತೆ, ಪೇ ಮಾಡಬೇಕಿಲ್ಲಿ ತಿನ್ನಬೇಕಂದ್ರೆ ಬೆಸ್ಟು ನಾವು ಹೆಲ್ಪ್ ಮಾಡೋಣ. ನಾವು ಮನೆಯಿಂದ ಊಟ ಮಾಡ್ಕೊಂಡು ಬಂದ್ವಿ, ಇಲ್ಲಿ ಹೆಲ್ಪ್ ಮಾಡ್ತಾ ಇರೋದಷ್ಟೇ. ವಿದ್ಯಾರ್ಥಿಗಳು ಬರ್ತಾರೆ, ಖುಷಿ ಆಗುತ್ತೆ ಸರ್, ಅದಕ್ಕೋಸ್ಕರನೇ ಈ ಖುಷಿನೇ ಬೇಕಾಗಿರೋದು. ಕಾಸು ಬಿಡಿ ನಾಳೆನೂ ಸಂಪಾದನೆ ಮಾಡ್ಕೋಬೋದು, ಆದರೆ ಸ್ಮೈಲ್ ಇರುತ್ತಲ್ಲ, ಬ್ಲೆಸ್ಸಿಂಗ್ಸ್ ಇರುತ್ತಲ್ಲ, ಅದು ಸಂಪಾದನೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ತೀರಿ ಸರ್? ನಂದು ಬಂದ್ಬಿಟ್ಟು 2 ವೀಲರ್ 4 ವೀಲರ್ ಆಟೋಮೊಬೈಲ್ ಡೀಲಿಂಗ್ ಇರೋದು, ಅವ್ರದ್ದು ಬಂದ್ಬಿಟ್ಟು ಪಾರ್ಲರ್ ಇರೋದು. ನನ್ನ ಹೆಸರು ಇರ್ಫಾನ್ ಅಂದ್ಬಿಟ್ಟು, ಅವ್ರ ಹೆಸರು ರಿಜ್ವಾನ ಬಾನು ಅಂದ್ಬಿಟ್ಟು, ಅವ್ರದ್ದು ಪಾರ್ಲರ್ ಇರೋದು. ಏನಾಯ್ತು ಸರ್ ಈ ಐಡಿಯಾ ಎಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಹೆಮ್ಮೆ ಅನಿಸುತ್ತಲ್ಲ ಸರ್? ಹೆಮ್ಮೆ ಅನಿಸುತ್ತೆ, ಮನಸ್ಸಲ್ಲಿ ಬರುತ್ತಲ್ಲ. ಯಾಕಂದರೆ ಅವ್ರವ್ರಿಗೆ ಹೊಟ್ಟೆ ತುಂಬಕ್ಕೆ ಜಾಸ್ತಿ ಇರುತ್ತೆ ಜನರಿಗೆ, ಬೇರೆಯವ್ರಿಗೆ ಹೊಟ್ಟೆ ತುಂಬನ ಅನ್ನೋದು ಅದು ದೊಡ್ಡ ವಿಷಯನೇ ನನ್ನ ಪ್ರಕಾರ. ಕ್ಯಾಮ್ರಾಮನ್ ಗೌತಮ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಬೆಂಗಳೂರು.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ